ನಮಸ್ತೆ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ಕರಾವಳಿ ಕಿಚನ್. ಇದು ಕರಾವಳಿಯ ವಿವಿಧ ಖಾದ್ಯಗಳ ಸವಿರುಚಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಕನ್ನಡಕ. ನೀವು ಈಗಾಗಲೇ 2 ಡಿಶ್ ಅಥವಾ 2 ರೆಸಿಪಿಯ ಬಗ್ಗೆ ನೋಡೇ ಇರ್ತೀರ. ಚಂದ್ರಿಕಾ ಮ್ಯಾಮ್ ಅವರು ನಮಗೆ ಮೊನ್ನೆ ಏನು ಉದ್ದಿನ ವಡೆ ಅದು ರೆಸಿಪಿ ಮಾಡಿದರು, ನಂತರ ಮೀನಿನ ರೆಸಿಪಿ ಮಾಡಿದರು. ಸೊ ಇವತ್ತು ಕೂಡ ನಾವು ಅವರ ಮನೆಗೆ ಬಂದಿದ್ದೇವೆ. ಯಾವ ರೆಸಿಪಿಯನ್ನು ಮಾಡಿಕೊಡ್ತಾರೆ ನಮಗೋಸ್ಕರ ನಿಮಗೋಸ್ಕರ ಅವ್ರ ಹತ್ರವೇ ಕೇಳ್ಕೊಂಡು ಬರೋ ಮೊದಲನೇದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡುವ. ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್. ಒಂದು 2 ದಿವಸ ಒಳ್ಳೆ ರೆಸಿಪಿಗಳನ್ನು ನಮಗೋಸ್ಕರ ಮಾಡಿಕೊಟ್ಟಿದ್ದೀರಾ. ಸೊ ಹಾಗಾಗಿ ಇವತ್ತು ಯಾವ ರೆಸಿಪಿಯನ್ನು ಮಾಡ್ತಾ ಇದ್ದೀರಾ? ಇವತ್ತು ಚಿಕನ್ ಸುಕ್ಕ ಮತ್ತು ಸಾರು ಒಂದೇ ಮಸಾಲೆಯಲ್ಲಿ 2 ಬಗೆ. ಓಕೆ, ಒಂದೇ ಮಸಾಲೆ ಇಟ್ಕೊಂಡು 2 ರೆಸಿಪಿಯನ್ನು ಮಾಡ್ಕೊಳ್ಳುವಂಥದ್ದು. ಓಕೆ ಮ್ಯಾಮ್, ಹಾಗಿದ್ರೆ ಶುರು ಮಾಡುವಲ್ಲ? ಎಸ್. ಮೊದಲದಾಗಿ ಏನು ಮಾಡಬೇಕು? ಮೊದಲು ನಾವು ಇದನ್ನೆಲ್ಲ ಹುರ್ಕೋಬೇಕು. ಓಕೆ, ಎಲ್ಲ ಒಂದೊಂದೇ ಬೇರೆ ಬೇರೆಯಾಗಿ ಹುರ್ಕೊಳ್ಳುವಂಥದ್ದು ಅಥವಾ ಎಲ್ಲ ಒಂದೇ? ನಾನು ಆಲ್ಮೋಸ್ಟ್ ಆಗಿ ಒಟ್ಟಿಗೆ ಹುರ್ಕೊಳ್ಳೋದು. ಯಾರಿಗಾದ್ರೆ ಅದು ನನಗೆ ಇದು ಖರ್ಚು ಹೋಗ್ತದೆ ಹಾಗೆಲ್ಲ ಪ್ರಾಬ್ಲಮ್ ಇದ್ರೆ ಬೇರೆ ಬೇರೆಯಾಗಿ ಹುರ್ಕೋಬಹುದು. ಓಕೆ, ನನಗೆ ಆಲ್ಮೋಸ್ಟ್ ಇದು ಆಗ್ತದೆ ಒಂದೇ ಸಲ ಎಲ್ಲ ಫ್ರೈ ಮಾಡಲಿಕ್ಕೆ. ಇದಕ್ಕೆ ಏನಾದರೂ ಎಣ್ಣೆ ಬೇಕು ಸ್ವಲ್ಪ. ಬೇಕಾದ್ರೆ ತುಪ್ಪದಲ್ಲಿ ಕೂಡ ಮಾಡ್ಕೋಬಹುದು, ನಾವು ಹುರ್ಕೊಳ್ಬೋದು. ಓಕೆ, ನನಗೆ ಮೆಣಸು ಹಾಕ್ತೇನೆ ಮೊದಲಿಗೆ. ಓಕೆ, ಸ್ವಲ್ಪ ನಾವು ಮ್ಯಾಂಗ್ಳೂರ್ನವ್ರು ಅಂತ ಹೇಳಿದ್ರೆ ನಮ್ಮ ಮ್ಯಾಂಗ್ಳೂರ್ ಕೂಡ ಹಾಗೆ ಉಡುಪಿಯವರು ಕೂಡ ಸ್ವಲ್ಪ ಖಾರ ಹೌದು, ಖಾರ ಜಾಸ್ತಿ. ಸೊ ನಾನು ಸ್ವಲ್ಪ ಜಾಸ್ತಿ ತಗೊಂಡಿದ್ದೇನೆ ಮೆಣಸು. ಓಕೆ, ಇಲ್ಲಿ 2 ಕಪ್ಪಷ್ಟು ಮೆಣಸನ್ನು ತಗೊಂಡಿದ್ದಾರೆ. 1 kg ಚಿಕನ್ ಮಾಡ್ತಾ ಇದ್ದೀನಿ. ಓಕೆ, ಒಂದು 20ರಷ್ಟು ಮೆಣಸನ್ನು ತಗೊಂಡಿದ್ದಾರೆ. 25 ಇರ್ಬೋದು. 25 ಇರ್ಬೋದು. ಅಂದರೆ ಅದಷ್ಟು ಖಾರ ಇರೋದಿಲ್ಲ. ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಓಕೆ, ಅದನ್ನು ಹಾಕಿದ್ಮೇಲೆ ಎಣ್ಣೆ ಹಾಕ್ತಾ ಇದ್ದೀನಿ. ಇಷ್ಟು ಎಣ್ಣೆ, ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ನಮಗೆ ಫ್ರೈ ಮಾಡಲಿಕ್ಕೆ ಸಾಕಾಗ್ತದೆ. ಮ್ಯಾಮ್, ನಿಮಗೆ ಯಾವಾಗ ಈ ಒಂದು ಅಡುಗೆ ಮಾಡಬೇಕು ಅಂತ ಹೇಳಿ ಒಂದು ಅನಿಸಿತು? ಯಾವಾಗ ಈ ಅಡುಗೆ ಮಾಡುವ ಅಂತ ಹೇಳಿ ರುಚಿ ಸಿಕ್ಕಿದೆ ಅಡುಗೆ ಮೇಲೆ? ನನಗೆ ಅಂದರೆ ಅಡುಗೆ ಮಾಡೋದಂದ್ರೆ ತುಂಬ ಒಂದು ಇಂಟ್ರೆಸ್ಟ್. ನನಗೆ ಚಿಕ್ಕ ವಯಸ್ಸಿಂದ ತುಂಬ ಇಂಟ್ರೆಸ್ಟ್ ಇತ್ತು. ಚಿಕ್ಕ ವಯಸ್ಸಂತ ಇಲ್ಲ, ನಾವಂದರೆ ನಮ್ಮದು ಒಂದು ಕೂಡು ಕುಟುಂಬ, ಜಾಯಿಂಟ್ ಫ್ಯಾಮಿಲಿ. ಅಲ್ಲಿ ನಾವು ತುಂಬ ಒಂದು 15-16 ಜನ ಇದ್ವಿ ಒಟ್ಟಿಗೆ. ಅಂದರೆ ಅಲ್ಲಿ ಎಲ್ಲರೂ ಸೇರಿ ಮಾಡ್ತಾಯಿದ್ರು. ಅಂದರೆ ಅಕ್ಕ ಆಗಿರ್ಬೋದು, ನನ್ನ ಮಾಮಿ ಆಗಿರ್ಬೋದು ಅಥವಾ ಅಮ್ಮ, ಅವರೆಲ್ಲ ಸೇರಿ ಮಾಡ್ತಾಯಿದ್ರು. ನಾವು ಅಷ್ಟು ಹೋಗ್ತಾ ಇರಲಿಲ್ಲ ಅದಕ್ಕೆಲ್ಲ ಅಡುಗೆಗೆ. ಮತ್ತು ನನ್ನ ಅಕ್ಕನಿಗೆ ಮದುವೆ ಆಯಿತು, ಅವರೆಲ್ಲ ಹೋದ ನಂತರ ನಾವು ಸ್ಟಾರ್ಟ್ ಮಾಡಿ ಒಬ್ಬೊಬ್ಬರೇ ಲೈನಲ್ಲಿ. ಹಾಗೆ ಆವಾಗ ನಾನು ಅಷ್ಟೊಂದು ಇಲ್ಲ, ನಾವು ಸ್ಕೂಲಿಗೆ ಹೋಗ್ತದೆ ಅಲ್ವಾ. ಅಂದರೆ ಮತ್ತು ನಾವು ಒಟ್ಟಿಗಿರುವಾಗ ನಮಗೆ ಹಾಗೆ ತುಂಬ ವೆರೈಟಿ ಮಾಡಲಿಕ್ಕೆ ಆಗೋದು ಕೂಡ ಇಲ್ಲ. ಮದುವೆ ಆದ ನಂತರ ನನಗೆ ಜಾಸ್ತಿ ಅಂದರೆ ಏನಾದರೂ ಡಿಫ್ರೆಂಟ್ ಮಾಡಬೇಕು. ಅದು ಕೂಡ ಮಕ್ಕಳಾದ್ಮೇಲಂತೂ ತುಂಬ ಜಾಸ್ತಿ. ಮಕ್ಕಳಿಗೆ ಏನಾದರೂ ಸ್ಪೆಷಲ್ ಆಗಿ ವೆರೈಟಿಯಾಗಿ ಏನಾದರೂ ಮಾಡಿಕೊಡ್ಬೇಕು ಅಂತ. ಮತ್ತು ನಮ್ಮನೇಲಿ ಸ್ವಲ್ಪ ನಾನ್ ವೆಜ್ ಪ್ರಿಯರು. ಓಕೆ, ನಾನ್ ವೆಜ್ ಅಂತ ಹೇಳಿದ್ಮೇಲೆ ನಾನ್ ವೆಜ್ಜಲ್ಲಿ ಏನಾದರೂ ಒಂದು ರೆಸಿಪಿಯನ್ನು ಮಾಡಬೇಕಾಗುತ್ತೆ. ಹೌದು. ಮತ್ತು ನನ್ನ ತಂದೆ ಕೂಡ ಇದು ಅಡುಗೆ ಅಂದರೆ ಅವರಿಗೆ ಒಳ್ಳೆ ಅಡುಗೆ ಮಾಡುವವರು. ಮತ್ತು ನನ್ನ ಅತ್ತೆ ಕೂಡ, ನನ್ನ ಅಮ್ಮ, ಅವರೆಲ್ಲ ಅಂದರೆ ಅವರಿಂದ ನಾನೆಲ್ಲ ಕಲ್ತದ್ದು ನನಗೆ ರೆಸಿಪಿಗಳೆಲ್ಲ. ನೀವೇ ಒಂದೊಂದು ಹುಟ್ಟು ಹಾಕಿ ರೆಸಿಪಿ. ಇವಾಗ ಇದು ಫ್ರೈ ಆಯಿತು, ನಾನು ಲೋ ಫ್ಲೇಮಲ್ಲೇ ಇಟ್ಟೆ. ಇವಾಗ ನೋಡಿ ಮೆಂತ್ಯ ಕಾಳು. ಇಲ್ಲಿ ಸಣ್ಣ ಸ್ಪೂನಲ್ಲಿ 1 ಸ್ಪೂನ್. ಚಿಕನಿಗೆ ಸ್ವಲ್ಪ ಉಂಟಲ್ಲ ಮೆಂತ್ಯ ಜಾಸ್ತಿ. ಇವಾಗ ನಾವು ಇದಕ್ಕೆ ಈ ಗರಂ ಮಸಾಲೆಗಳನ್ನೆಲ್ಲ ಹಾಕೊಂಡ್ಬಿಡುವ. ಇದು ಕಾಳು ಮೆಣಸು, 1 ಕಪ್ ಏಲಕ್ಕಿ, ನೋಡಿ ದೊಡ್ಡ ಏಲಕ್ಕಿ, ಸಣ್ಣ ಏಲಕ್ಕಿ, ಮತ್ತು ಇದು ಚಕ್ಕೆ, ಒಂದು ಮೊಗ್ಗು, ಆಮೇಲೆ ಒಂದು 3 ಲವಂಗ, ಇವೆಲ್ಲವನ್ನು ಹಾಕಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೇನೆ. ನಾನೀಗ ಲೋ ಫ್ಲೇಮಲ್ಲಿ ಇಟ್ಟೆ, ಯಾಕಂದರೆ ಸ್ವಲ್ಪ ಮೆಣಸು ಫ್ರೈ ಆದ ನಂತರ ನಾವು ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಡಬೇಕು. ಇಲ್ಲದ್ರೆ ಮೆಣಸುದು ಕಲರ್ ಚೇಂಜ್ ಆಗ್ತದೆ. ಕಲರ್ ಚೇಂಜ್ ಸುಕ್ಕ ಒಳ್ಳೆದಾಗಿ ಬರೋದಿಲ್ಲ. ಇವಾಗ ನಾವು ಬೆಳ್ಳುಳ್ಳಿ ಉಂಟಲ್ಲ, ಇದನ್ನು ಹಾಕ್ತಾ ಇದ್ದೀನಿ. ಇದರಲ್ಲಿ ಒಂದು 10 ಎಸಳು ಇರ್ಬೋದು. ಇದನ್ನು ಕೂಡ ನೀವು ಫ್ರೈ ಮಾಡ್ತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಹಾಕ್ಲಿಕ್ಕೆ ಸ್ವಲ್ಪ ಅಂದರೆ ಒಂದು ನೋಡಿ, ಈಗ ಗರಂ ಮಸಾಲೆ ಇದು ಘಮ ಬರ್ತಾ ಉಂಟಲ್ವ. ಹೌದು. ಮತ್ತು ನಾವು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತೀವಿ. ಬೆಳ್ಳುಳ್ಳಿ ಕೂಡ ಸ್ವಲ್ಪ ಫ್ರೈ ಆದ ನಂತರ ನಾವು ಈ ಜೀರಿಗೆಯನ್ನು ಹಾಕೊಳ್ಳುವ. ಓಕೆ, ಜೀರಿಗೆ ಮತ್ತು ಕೊತ್ತಂಬರಿ ನಾವು ಒಟ್ಟಿಗೆ ಹಾಕೋಬೋದು. ಕೊತ್ತಂಬರಿ ಮಾತ್ರ 3 ಸ್ಪೂನ್ ಉಂಟು, ಜೀರಿಗೆ 1 ಸ್ಪೂನ್. ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕ್ಬೇಕಿದೆ ಚಿಕನ್, ತುಂಬ ಟೇಸ್ಟ್.
ಸೊ ನಿಮಗೆ ಯೂಟ್ಯೂಬ್ ಚಾನಲ್ ಮಾಡಬೇಕಂತ ಯಾಕೆ ಅನಿಸಿದ್ದು? ಅಂದರೆ ನಾನು ಸ್ವಲ್ಪ ಒಂದು ಸ್ಟಾರ್ ಮೇಕರ್ ಅಂತ ಒಂದು ಉಂಟು, ಅದರಲ್ಲಿ ನಾನು ನನ್ನಷ್ಟಕ್ಕೆ ಸಾಂಗ್ ಹೇಳ್ತಾ ಹಾಗೆಲ್ಲ ಮಾಡ್ತಾ ಇದ್ದೆ. ನನಗೆ ಸಾಂಗ್ ಹೇಳೋದು ಕೂಡ ತುಂಬ ಇಷ್ಟ, ಪದ್ಯ ಹೀಗೆ ನನ್ನಷ್ಟಕ್ಕೆ ಅಡಿಗೆ ಮಾಡುವಾಗ ಹೇಳ್ತಾ ಇರ್ತೇನೆ ನಾನು. ಆವಾಗ ಅದು ಮಾಡ್ತಾ ಇರುವಾಗ ನನ್ನ ಮಗ ಹೇಳಿದ, ನನ್ನ ತಂಗಿಯವರೆಲ್ಲ ಹೇಳಿದರು, ನೀನು ಅದನ್ನು ಮಾಡೋದಕ್ಕಿಂತ ನೀನು ಒಳ್ಳೆ ಅಡಿಗೆ ಮಾಡ್ತಲ್ಲ, ಇದನ್ನು ಟ್ರೈ ಮಾಡು, ಯೂಟ್ಯೂಬಲ್ಲಿ ಮಾಡು ಅಂತ ಹೇಳಿದರು. ಹಾಗೆ ನಾನು ಸ್ಟಾರ್ಟಿಂಗ್ ನನಗೆ ಹೇಗೆ ಮಾಡೋದಂತ ಕೂಡ ಗೊತ್ತಿಲ್ಲ, ಸ್ವಲ್ಪ ಹೀಗೆ ನನ್ನ ಈಗ ಕೂಡ ಮೊಬೈಲಲ್ಲೇ ಮಾಡೋದು ನಾನು. ಅದನ್ನು ನಾನೇ ಮಾಡೋದು, ನಾನೇ ಎಡಿಟಿಂಗ್ ಎಲ್ಲ ನಾನೇ, ವಾಯ್ಸ್ ಕೊಡೋದು, ಎಡಿಟಿಂಗ್, ಕ್ಯಾಮರಲ್ಲಿ ಇದು ವಿಡಿಯೋ ಮಾಡೋದೆಲ್ಲ ನಾನು ಒಬ್ಬಳೇ ಮಾಡೋದು. ಹಾಗೆ ದೊಡ್ಡ ಮಗ ಹೇಳಿದ್ರು, ಇದು ಮಾಡಿ ಅಮ್ಮ, ಒಳ್ಳೆ ಉಂಟು ಯೂಟ್ಯೂಬಲ್ಲಿ, ನೀವು ಒಳ್ಳೆ ಅಡಿಗೆ ಮಾಡ್ತೀರಿ. ತಂಗಿಯವರು ಎಲ್ಲ ಹೇಳಿದ್ರು, ನನ್ನ ಹಸ್ಬೆಂಡ್ ಅದೆಲ್ಲರೂ. ಆಮೇಲೆ ಸ್ಟಾರ್ಟ್ ಮಾಡಿದೆ ನಂದು ತುಳು ಚಾನಲ್. ಹಾಗಾಗಿ ಹೋಗ್ತಾ ಉಂಟು ಅಷ್ಟೇನು. ತುಳು ಇಷ್ಟಪಡೋರು ನೋಡ್ತಾರೆ, ಕನ್ನಡದವರಿಗೆ ತುಳು ಅರ್ಥವಾಗದವರಿಗೆ ನೋಡುದಿಲ್ಲ. ಈಗ ನಾನು ಅದಕ್ಕೆ ಸಬ್ ಟೈಟಲ್ ಕೂಡ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಕೆಲವರಿಗೆ ಕನ್ನಡ ಅರ್ಥ ಆಗೋದಿಲ್ಲ ಹಾಗೆ. ಈಗ ನೋಡಿ ಇದು ಆಯ್ತು, ಘಮ ಬರ್ತಾ ಉಂಟು. ಹೌದು ಫ್ಲೇವರ್ ಗೊತ್ತಾಗ್ತಾ ಇದೆ. ಹೌದು, ಆಫ್ ಮಾಡುವ. ಓಕೆ, ಇಲ್ಲಿಗೆ ಇದು ಆಯ್ತು, ಅಂದ್ರೆ ನಾವು ಹುರ್ಕೊಳ್ಳುವಂಥದ್ದು ಆಯ್ತು. ಇಲ್ಲ ಇನ್ನು ಉಂಟು, ತೆಂಗಿನ ತುರಿಯನ್ನು ನಾವು ಹುರ್ಕೋಬೇಕು ಸಪ್ರೇಟ್ ಆಗಿ. ಇದನ್ನು ನಾವು ಇನ್ನೊಂದು ಪಾತ್ರೆಗೆ ಹಾಕಿ ತೆಂಗಿನ ತುರಿಯನ್ನು ಹುರ್ಕೊಳ್ಳುವ. ಓಕೆ, ಈಗ ಈ ತೆಂಗಿನ ತುರಿಯನ್ನು ಹುರ್ಕೊಳ್ಳುವಂಥ, ಇದು ಸುಕ್ಕ ಮಾಡ್ತಾ ಇದ್ರಲ್ಲ, ಹಾಗಾಗಿ ಇಷ್ಟು ಬೇಡ ಅಷ್ಟು. ಇದ್ರಲ್ಲಿ ನಾನೀಗ ಅರ್ಧದಷ್ಟನ್ನು ಮಾತ್ರ ಹಾಕ್ತೇನೆ ಇದಕ್ಕೆ. ಓಕೆ, ಇದು ಅರ್ಧ ಹಾಲು ತೆಗಿಬೇಕು, ಕಾಯಿ ಹಾಲು. ಓಕೆ, ಚಿಕನಲ್ಲಿ ಕೂಡ ನೀವು ಕಾಯಿ ಹಾಲು ತೆಗೆದು ಸಾರು ಮಾಡ್ತಾ ಇದ್ದಾರೆ, ಅದು ರೊಟ್ಟಿ ಸಾರಿಗೆ ಒಳ್ಳೆ ಆಗ್ತದೆ. ಇದು ನೋಡಿ, ಉಡುಪಿಯವರಿಗೆ ಮತ್ತು ಮ್ಯಾಂಗ್ಳೂರವರಿಗೆ ರೊಟ್ಟಿ ಸಾರು ಅಂದರೆ ತುಂಬ ಇಷ್ಟ ಅಂತ, ಅದನ್ನು ಕೂಡ ನಾನು ಇಲ್ಲಿ ಮಾಡ್ತಾ ಇದ್ದೇನೆ. ಎಲ್ಲ ಮ್ಯಾಂಗ್ಳೂರ್ ಸ್ಪೆಷಲೇ ಮಾಡ್ತಾ ಇದ್ದೇನೆ ಇವತ್ತು. ನೆಕ್ಸ್ಟ್ ಟೈಮ್ ಮಾಡುವಾಗ ನಾನು ಉಡುಪಿ ಸ್ಪೆಷಲ್ ಮಾಡ್ತೀನಿ. ಉಡುಪಿ ಸ್ಪೆಷಲ್ ಮಾಡ್ತೀರಾ? ಓಕೆ. ಅಲ್ಲ, ಇದು ಸಹ ಉಡುಪಿಯಲ್ಲಿ ಮಾಡ್ತಾರೆ, ಈ ಚಿಕನ್ ಸುಕ್ಕ ಮತ್ತು ಇದು ರೊಟ್ಟಿ ಸಾರು ಉಡುಪಿಯವರಿಗೆ ಕೂಡ ಫೇವ್ರೇಟ್, ಅಲ್ಲಿ ಕೂಡ ಮಾಡ್ತಾರೆ, ನಮ್ಮಲ್ಲಿ ಕೂಡ. ಇವಾಗ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋ ಒಂದು ಘಮ. ಈ ರೆಸಿಪಿಯನ್ನು ನೀವೇ ಕಂಡು ಹಿಡಿದದ ಅಂದರೆ ಇಲ್ಲ, ಇದು ನನ್ನ ತಂದೆ ಇದ್ದಾರಲ್ವ, ಅವ್ರು ಹೇಳಿದಲ್ಲ, ಅವ್ರು ಒಳ್ಳೆ ಕುಕ್ ಅಂತ. ಹೌದು, ಅವರಿಗೆಲ್ಲ ಅವರು ಒಳ್ಳೆ ಅಡಿಗೆ ಮಾಡ್ತಾರೆ, ನನಗೆ ತುಂಬ ರೆಸಿಪಿಯನ್ನು ಹೇಳಿಕೊಟ್ಟಿದ್ದಾರೆ. ತುಂಬ ಅಂದರೆ ಹೀಗೆ ಮಾಡಬೇಕು, ಒಂದು ಗುರು ಅಂತಲೇ ಹೇಳಬೇಕು ನಾನು ಅವರನ್ನು. ಒಂದು ಅಡುಗೆಯ ಒಂದು ಕ್ಷೇತ್ರಕ್ಕೆ ನಿಮಗೆ ಗುರು ನಿಮ್ಮ ತಂದೆ. ತಂದೆ ಒಬ್ಬರಂತಲ್ಲ, ಮತ್ತು ನನ್ನ ಭಾವ ಇದ್ದಾರೆ, ಇವರ ಅಣ್ಣ, ಅವರು ಸಹ ತುಂಬ ಒಳ್ಳೆ ಅಡಿಗೆ ಮಾಡೋರು ಅವರು. ಮತ್ತು ನನ್ನ ಅತ್ತೆ, ನನ್ನ ಅಮ್ಮ, ತುಂಬ ಜನ ಇದ್ದಾರೆ, ಒಬ್ಬರು ಅಂತ ನಾನು ಹೇಳಲಿಕ್ಕೆ. ಮತ್ತೆ ಅಡುಗೆ ಮಾಡುವವರ ಕೈ ಗುಣ ಕೂಡ ಮ್ಯಾಚ್ ಆಗಬೇಕು ಅಂತ ಹೇಳ್ತಾರೆ. ಅಂದರೆ ಅಡುಗೆ ಮಾಡಲಿಕ್ಕೆ ಇಷ್ಟ ಇರಬೇಕು, ಪ್ರೀತಿಯಿಂದ ಮಾಡಿದರೆ ಯಾವುದು ಕೂಡ ಅಡುಗೆ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ. ಇದು ನೋಡಿ, ಈಗ ಒಂದು ಘಮ ಬರ್ತಾ. ಹೌದು. ಸಾಕು, ಇದಾಯಿತು. ತುಂಬ ಜಾಸ್ತಿ ಇದು ಮಾಡಲಿಕ್ಕೆ ಇಲ್ಲ. ಮತ್ತೊಂದು ವಿಷಯ, ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ತಗೊಂಡದ್ದು. ನನಗೆ ನಾವು ಇದು ಸುಕ್ಕ ಮಾಡುವಾಗ ನಮಗೆ ಸ್ವಲ್ಪ ತೆಂಗಿನಕಾಯಿ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಮಾಡೋದು ನಾವು. ಕೆಲವರಿಗೆ ಜಾಸ್ತಿ ಇಷ್ಟ ಇರ್ತದೆ ತೆಂಗಿನಕಾಯಿ, ಅವರು ಹಾಕೋಬಹುದು. ಆದರೆ ನಾನು ಹೇಳೋದಂದ್ರೆ ಸ್ವಲ್ಪ ತೆಂಗಿನಕಾಯಿ ಕಮ್ಮಿ ಯೂಸ್ ಮಾಡಿ, ಅವಾಗ ಒಳ್ಳೆ ಫ್ಲೇವರ್ ಬರ್ತದೆ. ಓಕೆ, ಇವಾಗ ಇದಾಯಿತು, ನಾವು ಇದನ್ನು ರುಬ್ಕೊಳ್ಳುವ. ಈ ರೀಸನ್ ಇದನ್ನು ಇಲ್ಲಿ ಇರ್ತೇನೆ, ಇದು ತಣ್ಣಗಾಗಲಿ. ಇವಾಗ ನಾವು ಇದನ್ನು ರುಬ್ಕೋಬೇಕು. ಇದನ್ನು ಸಪ್ರೇಟಾಗಿ ರುಬ್ಕೋಬೇಕು, ತೆಂಗಿನಕಾಯಿ ಹಾಲಿಗೆ ಸಪ್ರೇಟಾಗಿ ರುಬ್ಕೋಬೇಕು. ಓಕೆ, ಬೇರೆ ಬೇರೆ ಆಗಿ ಬರಬೇಕು. ಓಕೆ, ಇದು ತೆಂಗಿನಕಾಯಿ 2 ಹಾಲು ತೆಗಿಬೇಕು, ಮೊದಲು ಗಟ್ಟಿ ಹಾಲು ಮತ್ತು ಇನ್ನೊಂದು ನೀರು ಹಾಲು, ಒಂಥರ ಒಟ್ಟಿಗೆ ಬೆರೆಸ್ಬೋದು. ನಾನು ಒಟ್ಟಿಗೆ ತೆಕ್ಕೊಂಡು ಬರ್ತೇನೆ ಇದನ್ನು. ಓಕೆ ಮ್ಯಾಮ್. ಆಮೇಲೆ ಇದನ್ನು ಸ್ವಲ್ಪವೇ ಸ್ವಲ್ಪ ಇಲ್ಲಿ ಹಾಕ್ತೇನೆ, ಸ್ವಲ್ಪ ಹುಳಿ ಇಷ್ಟೇ, ಜಾಸ್ತಿ ಬೇಡ, ಇಷ್ಟೇ ಹಾಕ್ತೀನಿ ಸ್ವಲ್ಪ. ಆಮೇಲೆ ಸ್ವಲ್ಪ ಈರುಳ್ಳಿ, ಒಂದು ಸ್ವಲ್ಪ ಸಾಕು, ಜಾಸ್ತಿ ಬೇಡ, ಸಾಕು ಇಷ್ಟು, ಒಂದು ಅರ್ಧ ಸಹ ಬೇಡ, ಸಣ್ಣ ಈರುಳ್ಳಿ ಆದರೆ ಅರ್ಧ ಸಾಕು ಅಷ್ಟು. ಇವಾಗ ಇದೆರಡನ್ನು ನಾವು ಸಪ್ರೇಟಾಗಿ ರುಬ್ಕೊಂಡದ್ದು ಆಗಿದೆ, ಕಾಯಿ ಹಾಲು ತೆಗೆದದ್ದಾಗಿದೆ. ಸೊ ಇನ್ನು ನೆಕ್ಸ್ಟ್ ಪ್ರೊಸೀಜರ್ ಏನು? ನುಗ್ಗಿದ ಮಸಾಲೆ. ಸೊ ತುಂಬ ಖಾರ ಅಂತ ನಮಗೆ ನೋಡುವ ಗೊತ್ತಾಗ್ತದೆ, ಆ್ಯಕ್ಚುಲಿ ಖಾರ ಇಲ್ಲ ಅಷ್ಟೇ ಅಲ್ಲ, ಖಾರ ಉಂಟು ಇದು, ಯಾಕಂದರೆ ನಾವು ಕಾಳು ಮೆಣಸೆಲ್ಲ ಹಾಕಿದ್ದೇವಲ್ಲ. ಓಕೆ. ಇವಾಗ ಇದು ತೆಂಗಿನಕಾಯಿ ಹಾಲು. ಮೊದಲಿಗೆ ನೋಡಿ, ಈ ತೆಂಗಿನ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೇವ, ಇದಕ್ಕೆ ನಾನು ಸ್ವಲ್ಪ ಮಸಾಲೆಯನ್ನು ಹಾಕ್ತೇನೆ ಇದರಿಂದ. ಓಕೆ.
ಇದು ಯಾವುದಕ್ಕೆ ಮಸಾಲೆ ಅಂತ ಸುಕ್ಕ ಇದು ಸುಕ್ಕಕ್ಕೆ ಮಸಾಲೆ ಅಂತ ತಗೊಳ್ತಾ ಇದ್ದೀನಿ. ನಾನು ನಿಮಗೆ ಹೇಳಿದೆ ನೋಡಿ, ಒಂದೇ ಮಸಾಲೆಯಿಂದ ಎರಡು ಕೂಡ ಎರಡು ಕೂಡ ಆಗ್ತದೆ ಹಾಗೆ. ನೋಡಿ, ಈಗ ಇದು ಹಾಕಿದೆ. ಇದಕ್ಕೆ ಸ್ವಲ್ಪ ನಾವು ಉಪ್ಪನ್ನಿದೆ ಹಾಕುವ. ಓಕೆ, ಸ್ವಲ್ಪ ಹಾಕೊಳ್ಳಿ, ಜಾಸ್ತಿ ಹಾಕ್ಬೇಡಿ, ಯಾಕಂದ್ರೆ ನಾವು ಚಿಕನ್ ಬೇಯಲಿಕ್ಕೆ ಕೂಡ ಹಾಕ್ಲಿಕ್ಕೆ ಉಂಟು. ಇದನ್ನು ನಾವು ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಸೈಡಿಗೆ ತೆಗೆದಿಟ್ಕೋಬೇಕಷ್ಟೇ. ಓಕೆ, ಜಸ್ಟ್ ಒಂದು ಮಿಕ್ಸ್ ಮಾಡಿ ಸೈಡಿಗೆ ತೆಗೆದಿಡುವ ಅಷ್ಟೇ. ಓಕೆ, ಇದು ಮಿಕ್ಸ್ ಆಯಿತು, ಒಂದು ಸೈಡಿಗೆ ತೆಗೆದಿಡುವ. ಓಕೆ, ಇದು ಸಪ್ರೇಟ್ ಆಯಿತು. ಓಕೆ, ಇವಾಗಲೇ ತೆಗೆದಿಟ್ಕೊಂಡು ಆಯಿತು. ಇನ್ನು ಇದು ನೋಡಿ 1 kg ಚಿಕನ್ ತಗೊಂಡಿದ್ದೆ, ಕ್ಲೀನ್ ಮಾಡಿ ತಗೊಂಡಿದ್ದೇವೆ. ಇವಾಗ ಇದನ್ನ ಇದಕ್ಕೆ ಹಾಕುವ. ಇದರಿಂದ ನೀವು ಮಸಾಲೆ ರುಬ್ಕೊಂಡ ಮಸಾಲೆ ಇದ್ದ ಒಂದು ಸ್ವಲ್ಪ ಪ್ರಮಾಣದಷ್ಟು ಮಾತ್ರ ನೀವು ಸುಕ್ಕಕ್ಕೆ ತಗೊಳ್ತಾ ಇದ್ದೀರಾ? ಜಾಸ್ತಿ ಇದು ನಾವು ಇಲ್ಲಿ ಪುಳಿ ಮಂಜಲ್ ಅಂತ ಹೇಳ್ತಾರೆ, ನಮ್ಮ ಉಡುಪಿ ಸೈಡ್ ಬಣ್ಣ ಮಂಜಲ್ ಅಂತ ಹೇಳ್ತಾರೆ ಇದಕ್ಕೆ. ಇದರಿಂದ ನಾವು ಬೇಯಿಸ್ಕೊಳ್ಳ. ನಾವು ಇದು ಕೋಳಿ ಕಟ್ತಾರಲ್ವಾ, ಕಟ್ಟದ ಕೋಳಿ, ಹೌದು ಹೌದು ಹೌದು, ಅದೆಲ್ಲ ಇದರಿಂದ ಮಾಡ್ಬೇಕು, ತುಂಬ ಒಳ್ಳೆದಾಗ್ತದೆ. ಸೊ ಇಂಗ್ರೀಡಿಯೆಂಟ್ಸ್ ತುಂಬ ಡಿಫ್ರೆಂಟ್ ಆಗಿದೆ. ಸೊ ಇದಕ್ಕೆ ಯಾವುದೇ ನೀರು ಪ್ರಮಾಣ ಹಾಕಬೇಕು? ನೋಡಿದ್ರೆ ಸ್ವಲ್ಪ ಮಸಾಲ ಉಂಟಲ್ಲ, ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಲಿಕ್ಕೆ ಇಡುವಂಥದ್ದು ಏನು ಡೈರೆಕ್ಟಾಗಿ? ಇದು ನೋಡಿ, ಒಂದು ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಇಲ್ಲಿ, ಕಟ್ ಮಾಡಿ ಸಪರೋಟ. ಆಮೇಲೆ ಇದು ಟೊಮೆಟೊ ಒಂದು, ಸ್ವಲ್ಪ ಉಪ್ಪು, ನಾನೊಂದು 2.5 ಸ್ಪೂನ್ ಅಷ್ಟು ಹಾಕ್ತೇನೆ. ಉಪ್ಪನ್ನು ಹಾಕ್ತಾ ಇದ್ದೀನಿ. ಓಕೆ, ಸೊ ಚಿಕನ್ ಎಲ್ಲ ಎಳ್ಕೊಳ್ಳಿ. ಈಗ ಗ್ಯಾಸ್ ಇದು ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಓಕೆ, ನಾವಿಲ್ಲಿ ಒಗ್ಗರಣೆ ಏನು ಇಡಲಿಲ್ಲ ನೋಡಿ, ಡೈರೆಕ್ಟ್ ಆಗಿ ಬೇಯಿಸ್ತಾ ಇದ್ದೀವಿ. ಸೊ ಇದು ಬಾಯ್ಲರ್ ಚಿಕನ್ ಆದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಹೇಳಿ ನಾವು ಅರಸಿನೆಲ್ಲ ಹಾಕಲಿಲ್ಲ, ಹಾಕ್ತಾ ಇದ್ದ. ಸೊ ಇದೊಂದು ಎಷ್ಟು ನಿಮಿಷಗಳ ಕಾಲ ಬೇಯಬೇಕಾಗ್ತದೆ? ಇದು ಚಿಕನ್ ಸರಿಯಾಗಿ ಬೇಯಬೇಕಲ್ಲ, ಹಾಗಾಗಿ ಸ್ವಲ್ಪ ಹೊತ್ತು ತಗೊಳ್ತದೆ. ಸೊ ಇದು ಬೆಂದ ಮೇಲೆ ಇದಕ್ಕೆ ಸಪ್ರೇಟ್ ಆಗಿ ತಗೊಳ್ಳುವಂಥದ್ದು, ಇದೇ ಈಗ ಮಸಾಲೆ ತಗೊಳ್ಳುವಂಥದ್ದು. ಹೌದು, ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು. ಓಕೆ, ಇದಕ್ಕೆ ಇನ್ನು ಯಾವುದೇ ರೀತಿಯ ನೀರಿನ ಅಂಶವನ್ನು ಹಾಕ್ಲಿಕ್ಕಿಲ್ಲ? ಇಲ್ಲ, ಯಾಕಂದ್ರೆ ಇದು ಬಾಯ್ಲರ್ ಕೋಳಿ ಕೂಡ ತಗೊಂಡಿದ್ದೇವೆ, ಅದು ನೀರು ಬಿಡ್ತದೆ. ಓಕೆ, ಮತ್ತೆ ನಾವು ಇಲ್ಲಿ ತೆಂಗಿನಕಾಯಿ ಹಾಲು ತಗೊಂಡಿದ್ದೇವಲ್ಲ. ಓಕೆ, ನಂತರ ತೆಂಗಿನಕಾಯಿ ಹಾಲು ಹಾಕ್ಲಿಕ್ಕೆ ಉಂಟು. ಇದು ಬೇಯಬೇಕು. ಇವಾಗ ಇದು 15ರಿಂದ 20 ನಿಮಿಷ ಆಗ್ಬೋದು. ನಾವು ಈಗ ಬೇಯಲಿಕ್ಕೆ ಇಟ್ಟು, ಈಗ ಇದು ಬೆಂದಿದೆ, ಒಳ್ಳೆ ಫ್ಲೇವರ್ ಬರ್ತಾ ಇದೆ ಈಗಲೇ. ಹೌದು, ಈಗ ನೋಡಿ ಇದು ಬೆಂದಿದೆ. ಹೌದು ಹೌದು, ಬೇಕಾದ್ರೆ ತೋರಿಸ್ತೇನೆ ಬೆಂದಿದೆ ಇಲ್ಲ ಅಂತ. ಅದೀಗ ಕಟ್ ಮಾಡಲಿಕ್ಕೆ ಬರ್ತದೆ. ಓಕೆ, ಬೆಂದ್ರೆ ಕಟ್ ಮಾಡಲಿಕ್ಕೆ ಬರುತ್ತೆ ನೀಟಾಗಿ. ಮತ್ತೆ ಇದು ಜಾಸ್ತಿ ಬೇಯಿಸ್ಕೊಳ್ಳಿ, ನಾವು ಸುಕ್ಕ ಮಾಡ್ತಾ ಇದ್ವಿ, ಹಾಗಾಗಿ ನೀವು ಜಾಸ್ತಿ ಬೇಯಿಸಿದ್ರೆ ಸುಕ್ಕ ಅಷ್ಟೊಂದು ಒಳ್ಳೆದಾಗುದಿಲ್ಲ. ಈಗ ಇದು ಆಗಿದ್ದರಲ್ಲಿ ನಾವು ಸ್ವಲ್ಪ ಪೀಸ್ ತೆಗೆದಕ್ಕೆ ಹಾಕುವ. ಓಕೆ, ನಾನು ಫ್ಲೇಮ್ ನೀವಾಗಲೇ ಮೆಲ್ಲ ಇಡ್ತೀರಾ? ಲೋ ಅಲ್ಲಿ ಇಡ್ತೀನಿ. ಇವಾಗ ನೋಡಿ ಇಂಥದ್ದೊಂದು ಸೌಟ್ ತಗೋಬೇಕಂದ್ರೆ ಎಣ್ಣೆ ತೆಗಿತೇವಲ್ವಾ, ಯಾಕಂದ್ರೆ ಇದ್ರದ್ದು ಸಾರೆಲ್ಲ ಹೋಗ್ಬೇಕು, ಅಲ್ಲಿ ಪೀಸ್ ಮಾತ್ರ ತೆಗಿಲಿಕ್ಕೆ ನಾವು. ಓಕೆ, ಹೌದಾ, ಸಾರು ತೆಗೆದು ಪೀಸ್ ಮಾತ್ರ ಹಾಕಲಿಕ್ಕೆ. ಸ್ವಲ್ಪ ಸ್ವಲ್ಪ ಸಾರು ಹೋದ್ರೆ ತೊಂದರೆ ಇಲ್ಲ. ಅದು ತೊಂದರೆ ಇಲ್ಲ, ಅದು ಆವಿ ಆಗ್ತದೆ. ಹೌದು, ಸೊ ಒಂದೇ ಗ್ರೇವಿಯಲ್ಲಿ ಎರಡು ಕೂಡ ಆಗ್ತದೆ ತುಂಬಾ ಸುಲಭವಾಗಿ. ಯಾವುದೇ ರೀತಿ ಅದಕ್ಕೂ ಬೇರೆ ಮಾಡಬೇಕು ಇದಕ್ಕೂ ಬೇರೆ ಮಾಡಬೇಕು ಟೆನ್ಷನ್ ಇಲ್ಲ. ನಮ್ಮ ಉಡುಪಿ ಮತ್ತೆ ಮ್ಯಾಂಗ್ಳೂರ್ನ ಫೇವ್ರೇಟ್ ಕೋಳಿ ಸಾರು, ಕೋಳಿ ರೊಟ್ಟಿ. ರೊಟ್ಟಿ ಸಾರು ಅಂತ ಹೇಳಿದ್ರೆ ನೋಡಿ, ಸುಕ್ಕ ರೊಟ್ಟಿ ಇದಂತೂ ತುಂಬಾ ಫೇವ್ರೇಟ್ ಎಲ್ರಿಗೂ ಕೂಡ. ಇದರಲ್ಲಿ ಅದು ಸಾಂಬಾರಿಗೆ 4 ಪೀಸ್ ಹಾಕುವ. ಸುಕ್ಕ ತುಂಬಾ ರುಚಿ ಆಗ್ತದೆ. 4 ಪೀಸ್ ಇದರಲ್ಲಿ ಕೂಡ ಇರಲಿ ಸಾರಲ್ಲಿ. ಸ್ವಲ್ಪ ನಾನು ಬಿಡ್ತೇನೆ, ಇರಲಿ ಸಾರಿ. ಓಕೆ, ಇವಾಗ ನಾವು ಇದಕ್ಕೆ ನಾನು ತೆಂಗಿನಕಾಯಿ ಹಾಲು ತೆಗೆದಿಟ್ಟಿದ್ದೇನಲ್ವಾ, ಇದನ್ನು ಹಾಕೊಳ್ಳುವ. ಇದಕ್ಕೆ ಹಾಕೋಣ. ಸೊ ಇದೊಂದು ಸ್ವಲ್ಪ ಡಿಫ್ರೆಂಟ್, ಯಾರು ಕೂಡ ಅಷ್ಟೊಂದು ಮಾಡಲಿಕ್ಕಿಲ್ಲ ತೆಂಗಿನ ಹಾಲು, ಯಾರು ಕೂಡ ಅದು ಏನು ಗೊತ್ತಾ, ಇದು ರೊಟ್ಟಿಗೆ ತುಂಬ ಒಳ್ಳೆಯದಾಗ್ತದೆ. ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಇದು. ಓಕೆ,
ಕಲರ್ ಕೂಡ ಚೇಂಜ್ ಈಗ ಚೇಂಜ್ ಆಗಿದೆ. ಹೌದು, ಆಗ ತುಂಬ ರೆಡ್ 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 ಕಾಣ್ತಾ ಇತ್ತು. ಈಗ ಇದು ಚೆನ್ನಾಗಿ ಕುದಿ ಬರಬೇಕು. ಓಕೆ, ಇದು ಸರಿಯಾಗಿ ಕುದಿಬೇಕು. ಆಮೇಲೆ ಇದು ಆಯಿತು ಅಂತ ಇದಾಯಿತು ಅಂತ ಲೆಕ್ಕ. ಇದನ್ನು ಮುಚ್ಚಿದ್ರೆ ಕುದಿಲಿಕ್ಕೆ. ಇನ್ನು ಇದು ಅದನ್ನು ಕೂಡ ನಾವು ಗ್ಯಾಸ್ ಆನ್ ಮಾಡಿ. ಸೊ ಇಲ್ಲಿ ಆಲ್ರೆಡಿ ಚಿಕನ್ ಬೆಂದಿರೋದ್ರಿಂದ ಇನ್ನು ಸ್ವಲ್ಪ ಪ್ರಮಾಣದಲ್ಲಿ ನಾವು ಕೈ ಆಡಿಸಿದ್ರೆ ಸಾಕು. ಇವಾಗ ನೋಡಿ, ಇದನ್ನು ನಾನು ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡ್ತೀನಿ. ಓಕೆ, ಇವಾಗಲೇ ಬೆರೆಸಿಟ್ಕೊಂಡಂತಹ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಂಡು ನಾವು ಆವಾಗಲೇ ಉಪ್ಪು ಹಾಕಿದ್ರೆ ಇವಾಗ ಕರೆಕ್ಟಾಗಿ ಎಲ್ಲ ಕಡೆ ಪೀಸಿಗೆಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ತದೆ ಅಂತ. ಹೌದು ಹೌದು. ನೀವು ಈಗ ಹಾಕಿದ್ರೆ ಸರಿಯಾಗಿ ಮಿಕ್ಸ್ ಆಗದಿದ್ರೆ ಉಪ್ಪು ಒಂದೊಂದು ಕಡೆ ಉಳಿತದೆ. ಹಾಂ, ಓಕೆ ಓಕೆ. ಈಗ ಇದೊಂದು ಎಷ್ಟು ನಿಮಿಷಗಳ ಕಾಲ ಇದೆ? ಬೇಡ, ಸ್ವಲ್ಪ ಹೊತ್ತು. ಹಾಂ, ಯಾಕಂದ್ರೆ ನೋಡಿ, ಇದು ತೆಂಗಿನಕಾಯಿಯನ್ನು ಕೂಡ ನಾವು ಅದನ್ನು ಹುರ್ಕೊಂಡಿದ್ದೀವಿ. ಹೌದು ಹೌದು, ಎಲ್ಲದನ್ನು ಹುರ್ಕೊಂಡಾಗಿದೆ. ಚಿಕನ್ ಕೂಡ ಬೆಂದಿದೆ. ಎಲ್ಲ ಬೆಂದಿದೆ ಅಲ್ವಾ. ಇದು ಸ್ವಲ್ಪ ಹೊತ್ತು ನಾವು ಮಿಕ್ಸ್ ಮಾಡಿ ಹೀಗೆ ಮುಚ್ಚಳ ಮುಚ್ಚಿಟ್ಟು. ಓಕೆ, ನೀವು ಯಾವುದಾದ್ರೂ ಕಾಂಪಿಟೇಷನ್ ಅದು ಇದೆಲ್ಲ ಏನಾದರೂ ಪಾರ್ಟಿಸಿಪೇಟ್ ಮಾಡಿದ್ದೀರಾ ನೀವು ಕಿಚನ್ ಇದು ಪ್ರೋಗ್ರಾಮ್ ಅಂತ ಇದೆಲ್ಲ? ಮಾಡಿದ್ದೇನೆ, ತುಂಬ ಚಾನಲಲ್ಲಿ, ಒಂದು ಚಾನಲಲ್ಲಿ ಕೂಡ ಮಾಡಿದ್ದೇನೆ. ಹಾಗೆ ಗೋಲ್ಡ್ ವಿನ್ನರ್ ಅವರದ್ದು ಒಂದು ಆಯಿಲ್ ಇದ್ರು, ಅವರದ್ದು ಕೂಡ ಕಾಂಪಿಟೇಷನ್ ಅಲ್ಲಿಗೆ ಹೋಗಿದ್ದೆ. ಮತ್ತೊಂದು ಚಿಲ್ಲಿ ಪೌಡರ್ ಇದ್ರು, ಆಶೀರ್ವಾದ್ ಚಿಲ್ಲಿ ಪೌಡರ್, ಅಲ್ಲಿ ಹೋಗಿದ್ದೆ. ಮತ್ತೊಂದು ನಮ್ಮ ಕರ್ನಾಟಕ ಮಾಸ್ಟರ್ ಚೆಫ್ ಅಂತ ಒಂದು ಬಂದಿತ್ತು, ಮುರಳಿ ಸರ್ ಬಂದಿದ್ರು, ಅದಕ್ಕೆ ಕೂಡ ಹೋಗಿದ್ದೆ. ಅಲ್ಲಿ 4th ಪ್ಲೇಸ್ ಸಿಕ್ಕಿತ್ತು ನನಗೆ. ಓಕೆ ಓಕೆ. ಹಾಗೆ ಮತ್ತೆ ತುಂಬ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ. ಮತ್ತೆ ಬೇರೆ ಚಾನಲಲ್ಲಿ ಕೂಡ ಹೋಗಿದ್ದೇನೆ, ಅಡಿಗೆ ಶೋ ಕೊಡಲಿಕ್ಕೆ ಹೋಗಿದ್ದೇನೆ. ಓಕೆ, ಈಗಲೇ ಸ್ಮೆಲ್ ಬರ್ತಾ ಇದೆ, ಒಳ್ಳೆ ಪರಿಮಳ ಬರ್ತಾ ಇದೆ. ಈಗಲೇ ನೋಡೋದು ತುಂಬ ಆಗ್ತಾ ಇದೆ. ಇದನ್ನು ಮತ್ತೊಂದು ವಿಷಯ, ಸ್ವಲ್ಪ ನೀರಿನ ಅಂಶ ಉಂಟಲ್ಲ ಇದರಲ್ಲಿ, ಈ ಸಾರು ಹಾಕಿದ್ರ ಕಾರಣ ಪೀಸ್ಕೊಂಡು, ಹಾಗಾಗಿ ನಾವು ಸ್ವಲ್ಪ ಇದನ್ನು ಓಪನ್ ಆಗಿ ಫ್ರೈ ಮಾಡ್ಕೋಬೇಕು. ಓಕೆ, ಯಾವುದೇ ಮುಚ್ಚಳ ಮುಚ್ಚಿದ್ರೆ ಅದು ನೀರಿನ ಅಂಶ ಹೋಗುದಿಲ್ಲ? ಹೋಗೋದಿಲ್ಲ ಪಕ್ಕ. ನಾವು ಸ್ವಲ್ಪ ಇದನ್ನು ಓಪನ್ ಆಗಿ ಫ್ರೈ ಮಾಡಿದ್ರೆ ಆ ನೀರಿನ ಅಂಶ ಹೋಗಿ, ಸುಕ್ಕ ಅಂತ ಹೇಳಿದ್ರೆ ಅದು ಸ್ವಲ್ಪ ಡ್ರೈ ಬರುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ನಾವು ಓಪನ್ ಆಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ಇರಲಿ ಓಪನ್ ಆಗಿ, ತೊಂದರೆ ಇಲ್ಲ. 1-2 ರಿಂದ 3 ನಿಮಿಷ ಆಗಲಿ. ಇವಾಗ ಇದು ಸ್ವಲ್ಪ ದಪ್ಪ ಉಂಟು, ನಿಮ್ಗೆ ಇನ್ನೂ ತೆಳು ಬೇಕಂತ ಇದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು. ದಪ್ಪ ಇದ್ರೆ ಕೆಲವರಿಗೆ ಇಷ್ಟ ಆಗುತ್ತೆ. ಇದು ಅಂದರೆ ತುಂಬ ದಪ್ಪ ಮಾಡಬಾರ್ದು, ಯಾಕಂದರೆ ರೊಟ್ಟಿ ಸಾರು ಮಾಡ್ತಾ ಇದ್ದೇವೆ. ಹಾಗಾಗಿ ನೋಡಿ, ಇಷ್ಟು ದಪ್ಪ ಇದ್ರೆ ಸಾಕು ನಾವು. ಇಷ್ಟು ಇನ್ನು ಸ್ವಲ್ಪ ಹೇಳಿದ್ರೆ ಸ್ವಲ್ಪ ತೆಂಗಿನಕಾಯಿ ಹಾಲನ್ನು ಆ್ಯಡ್ ಮಾಡ್ಕೊಂಡು. ಇವಾಗ ಇದಾಯಿತು. ಓಕೆ, ಅದಾಯಿತು. ಇದನ್ನು ತೆಗೆದು ನಾವು ಒಂದು ಒಗ್ಗರಣೆ ರೆಡಿ ಮಾಡುವ. ಓಕೆ, ಇದಕ್ಕೂ ಕೂಡ ಒಗ್ಗರಣೆ ಇಟ್ಟು ನಾವೆಲ್ಲಿ ಕೂಡ ಒಗ್ಗರಣೆಯಲ್ಲಿ ಇದನ್ನು ಇಡಲಿಲ್ಲ. ಇದಕ್ಕೊಂದು ಸ್ಪೆಷಲ್ ಅದು ಒಗ್ಗರಣೆ ಕೊಡ್ತೇನೆ ನೋಡಿ. ಇದು ಸಹ ಆಗಿದೆ. ಓಕೆ, ಎರಡು ಕೂಡ ಆಗ್ತಾ ಬಂತು. ಇದು ಸಹ ಆಯಿತು. ಓಕೆ, ಆಯಿತು. ಈಗ ಇದು ಗ್ಯಾಸ್ ಆಫ್ ಮಾಡುವ. ಓಕೆ, ಇದನ್ನು ಆ ಕಡೆ ಇಟ್ಟು ನಾವು ಒಗ್ಗರಣೆ ರೆಡಿ ಮಾಡುವ. ಸರಿ, ನಾವು ಸ್ವಲ್ಪ ಎಣ್ಣೆ ತಗೊಂಡಿದ್ದೇನೆ. ಓಕೆ, ತೆಂಗಿನ ಎಣ್ಣೆ. ಇವಾಗ ಇದಕ್ಕೆ ನಾನು ಈರುಳ್ಳಿಯನ್ನು ಒಂದು ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಓಕೆ, ಇದು ಈರುಳ್ಳಿ ಫುಲ್ ಗೋಲ್ಡನ್ ಬ್ರೌನ್ ಆಗಬೇಕು, ಅಷ್ಟವರೆಗೆ ನಾವು ಇದನ್ನು ಹುರ್ಕೊಂಡು. ಓಕೆ. ಸೊ ಹೇಗಿತ್ತು ಮ್ಯಾಮ್ ಈ ಕಾಂಪಿಟೇಷನ್ಗೆಲ್ಲ ಪಾರ್ಟಿಸಿಪೇಟ್ ಮಾಡಿದ ಅನುಭವ? ಒಳ್ಳೆ ರೀತಿಯಾಗಿತ್ತಾ? ಅಂದರೆ ಒಳ್ಳೆ ಸೆಟ್ಟು, ಸ್ವಲ್ಪ ಕೆಲವು ಬೇಸರದ ಕೂಡ ಆಗಿತ್ತು. ನಾವು ಅಂದರೆ ಎಕ್ಸ್ಪೆಕ್ಟ್ ಮಾಡೋದು ಕೂಡ ಆಗಿದೆ, ತುಂಬ ಬೇಸರ ಆಗಿದೆ ಅದರಿಂದ. ಆಮೇಲೆ ನಾನು ಎಣಿಸಿದೆ, ಬೇಡ ಇನ್ನು ಕಾಂಪಿಟೇಷನ್ ಹೋಗಲೇಬಾರ್ದು, ಪಾರ್ಟಿಸಿಪೇಟ್ ಮಾಡಬಾರ್ದು ಅಂತ ಹಾಗೆಂತ ಎಲ್ಲ ಮನಸ್ಸಿಗೆ ಬಂದಿತ್ತು. ಆದರೆ ನನ್ನ ಹಸ್ಬೆಂಡ್ ಹೇಳಿದ್ರು, ಅದು ಒಂದರಲ್ಲಿ ಹಾಗೆ ಆದರೆ ಎಲ್ಲ ಕಡೆ ಹಾಗೆ ಆಗೋದಿಲ್ಲ ಅಂತ ಹೇಳಿದರು. ಆಮೇಲೆ ನಾನು ಪುನಃ ಯೂಟ್ಯೂಬ್ ಕೂಡ, ನನಗೊಂದು ರೀಸೆಂಟಾಗಿ ಕೆಲವೊಂದು ಇನ್ಸಿಡೆಂಟ್ ಆಯಿತು, ಅದು ನನಗೆ ತುಂಬ ನೋವು ತರುವಂಥದ್ದು. ಅದೆಲ್ಲ ಆದ ನಂತರ ನಾನು ಯೂಟ್ಯೂಬ್ ಕೂಡ ಬಂದೇ ಮಾಡೋದಂತ ಇದ್ದೆ. ಅಷ್ಟು ಒಂದು ಬೇಸರದ ವಿಷಯ ಎಲ್ಲ ಆಯಿತು. ನನ್ನ ಅಶ್ವಿನಿ ಅಕ್ಕ ಇದ್ದಾರಲ್ಲ, ಅವರು ತೀರಿ ಹೋದ ನಂತರ ನನಗೆ ಅಂಥದ್ದು ತಡ್ಕೊಳ್ಳಿಗೆ ಆಗಲಿಲ್ಲ. ಅಷ್ಟು ಒಂದೊಳ್ಳೆ ಯೂಟ್ಯೂಬರ್, ಒಂದೊಳ್ಳೆ ಮಾತುಕತೆ ನಡೆಸುವವರು, ಎಲ್ರಿಗೂ ಒಂದು ಈ ಥರ ಇರಿ ಸಂಸ್ಕೃತಿಯ ಬಗ್ಗೆ ಒಂದು ಹೇಳ್ಕೊಡ್ತಾ ಇದ್ದಾರೆ. ಸೊ ಅವರು ಈಗ ನಮ್ಮ ಜೊತೆ ಇಲ್ಲ. ಆ್ಯಕ್ಚುಲಿ ಕೆಲವೊಂದು ಇನ್ಸಿಡೆಂಟ್ ಆಯಿತು, ಅವರ ಮನೆಯಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಎಲ್ರಿಗೂ ಕೂಡ ಗೊತ್ತಿರ್ಬೋದು, ಅಂದರೆ ಇಡೀ ಕರ್ನಾಟಕದ ಜನತೆಗೆ ಗೊತ್ತಿರ್ಬೋದು ಈ ಒಂದು ವಿಚಾರ. ಸೊ ಅವರ ಬಗ್ಗೆ ಅವ್ರ ಜೊತೆಗಿನ ಒಡನಾಟ ಹೇಗಿತ್ತು ನಿಮ್ಮ ಜೊತೆ? ಅದು ನನಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕಾಗಲ್ಲ. ಅಷ್ಟು ಒಂದು ತುಂಬ ಓಕೆ ಮಾತಾಡಿ. ಅಷ್ಟು ಅಂದರೆ ಅವರು
ನಾನು ಒಂದು ಕಾಂಪಿಟಿಷನಲ್ಲಿ ಅವರನ್ನು ಮೀಟ್ ಆಗಿದ್ದು. ಇದೇ ಒಂದು ಅಡುಗೆ ಕಾಂಪಿಟೇಷನ್ ಅಲ್ಲಿ ಅಡುಗೆ ಅದು ಫಸ್ಟ್ ಕಾಂಪಿಟಿಷನ್ ಅಂದು ಅಲ್ಲಿ ಸಿಕ್ಕಿದವರು. ಅವ್ರು ಯಾರು ನಾನು ಯಾರು ನಿಮಗೆ ಗೊತ್ತು. ನಾವು ಅಂದರೆ ಸ್ಟಾರ್ಟಿಂಗಲ್ಲಿ ಮಾತಾಡ್ಕೊಳ್ಳು ಕೂಡ ಇಲ್ಲ ಅವ್ರ ಹತ್ರ. ನಾನು ಸ್ವಲ್ಪ ಅಂದರೆ ಜಾಸ್ತಿ ಅವ್ರ ಹತ್ರ ಮಾತಾಡ್ಲಿಕ್ಕೆ ಹೋಗಲ್ಲ. ಅವರಿಗೆ ಮತ್ತು ನಮ್ಮದು ಒಂದು ಡಿಯೋ ಇದಿತ್ತು. ಹಾಂ, ಆವಾಗ ನಾನು ಏನು ಮಾಡಿ, ನಾನು ಮತ್ತು ಅವರು ಡಿಯೋ ಇರುವಾಗ ಅವ್ರು ನನಗೆ ಕಾಲ್ ಮಾಡಿದ್ರು, ಊರಾಗೆ ಕಾಲ್ ಮಾಡಿ ನನ್ನ ಹತ್ರ ಹೇಳಿದರು, ನಾನು ಮತ್ತು ನೀವೀಗ ನೆಕ್ಸ್ಟ್ ಇದು ಎಪಿಸೋಡಲ್ಲಿ ಏನು ಮಾಡೋದು ಅಂತ ಕೇಳಿ. ಅದಕ್ಕೆ ನಾನು ಹೇಳಿದೆ ಹೀಗೆ ಮಾಡುವ ಅಂತ. ಅದಕ್ಕೆ ನಾವಿಬ್ಬರು 2 ಐಟಮ್ ಚಾಯ್ಸ್ ಮಾಡ್ಕೊಂಡ್ವಿ. ಮತ್ತು ಅದು ಮಾಡಿ ಆದ ನಂತರ, ಆ ಎಪಿಸೋಡ್ ಆದ ನಂತರ ಆ್ಯಕ್ಚುಲಿ ಏನು ಗೊತ್ತಾ, ನಾನು ಸ್ವಲ್ಪ ಎಲ್ಲಿ ಹೋಗೋದಿಲ್ಲ. ಅಂದರೆ ಬಾಂಬೆಲಿ ಇದ್ದೆ 1 ವರ್ಷ, ಆದರೆ ನಾನು ಸ್ವಲ್ಪ ಹೊರಗಡೆ ಹೋಗಲಿಕ್ಕೆ ಸ್ವಲ್ಪ ಅಂಜಿಕೆ ಜಾಸ್ತಿ. ಹಾಗೆ ನನಗೆ ಮ್ಯಾಂಗ್ಳೂರ್ ಹೋಗೋದು ಕೂಡ ಕಷ್ಟ ಆಗ್ತಿತ್ತು ಆ ಟೈಮಲ್ಲಿ. ಅದೇ ಫಸ್ಟ್ ಟೈಮ್ ನಾನು ಮ್ಯಾಂಗ್ಳೂರ್ ಮನೆಯ ವಾತಾವರಣಕ್ಕೆ ಹೊಂದ್ಕೊಂಡು. ಹಾಂ, ಹೌದು. ಹಾಗೆ ನಾನು ಹೋದಾಗ ವಾಪಸ್ ಬರೋದು ಏನಾಗಿತ್ತು, ನನಗೆ ಅಷ್ಟಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಏನಂತ ಗೊತ್ತಿರಲಿಲ್ಲ ಮ್ಯಾಂಗ್ಳೂರಲ್ಲಿ. ನಮ್ದು ಅದು ಕಾಂಪಿಟಿಷನ್ ಆಯಿತು. ಅವ್ರು ಕಾಂಪಿಟಿಷನಲ್ಲಿ ಲಾಸ್ಟ್ ಒಂದು ವರ್ಡ್ ಹೇಳಿದ್ರು, ಅದು ನನಗೆ ಈಗಲೂ ಕಣ್ಣಲ್ಲಿ ನೀರು ಬರ್ತದೆ. ಇವರು ನನ್ನನ್ನು ತಕ್ಕೊಂಡು ಹೇಳಿದರು, ನೀವು ನನ್ನ ಒಂದು ತಂಗಿ ಅಂತ ಹೇಳಿದರು. ಅಷ್ಟು ಒಂದು ತಪ್ಪು ಅದು ನನಗೆ ಹೇಳಲಿಕ್ಕಾಗಲ್ಲ, ಅಷ್ಟು ಒಂದು ಹೌದು. ಆಮೇಲೆ ನನಗೆ ಅಲ್ಲಿ ಮ್ಯಾಂಗ್ಳೂರಲ್ಲಿ ಏನಾಯಿತು, ನಾನು ಹೇಳಿದ್ದೆ ಅಶ್ವಿನಿಕ ನನಗೆ ಬಸ್ ಸ್ಟ್ಯಾಂಡ್ ಎಲ್ಲಿ ಅಂತ ಗೊತ್ತಿಲ್ಲ. ನನ್ನನ್ನುಂಟಲ್ಲ ಅವ್ರು ಹೀಗೆ ಒಂದು ಮಗುವಿನ ಥರ ಹೀಗೆ ಕೈ ಹಾಕ್ಕೊಂಡು ಕರ್ಕೊಂಡು ಹೋಗಿದ್ರು. ಬಸ್ ಸ್ಟ್ಯಾಂಡ್ ಥರ ರೋಡ್ ದಾಟಿಸುವಾಗ ನನ್ನ ಮಗುವನ್ನು ಹೇಗೆ ಕರ್ಕೊಂಡು ಹೋಗ್ತಾರೆ ಹಾಗೆ ಅದನ್ನು ಎನಿಸುವಾಗ ಉಂಟಲ್ಲ ನನಗೆ. ಹೌದು ಹೌದು, ಖಂಡಿತ ಖಂಡಿತ. ಒಂದು ಏನಂತಾರೆ, ಇಡೀ ಆ್ಯಕ್ಚುಲಿ ತುಂಬ ಜನರಿಗೆ ನೋವು ಉಂಟಾದಂತಹ ವಿಷಯ. ಯಾಕಂತ ಹೇಳಿದ್ರೆ ತುಂಬ ಜನರು ಅವರ ವೀಡಿಯೋಸ್ಗಳೆಲ್ಲ ನೋಡ್ತಾ ಇದ್ರು. ಪ್ರತಿ ದಿವಸ ಅವರೊಂದು ಹೇಳುವಂತಹ ಮಾತುಗಳಾಗಿರ್ಬೋದು ಎಲ್ಲರೂ ನೋಡ್ತಾ ಇದ್ರು, ಎಲ್ಲರೂ ಅಂದರೆ ಕೇಳ್ತಾ ಇದ್ರು, ಈ ಒಂದು ಒಳ್ಳೆ ಸಂದೇಶವನ್ನು ಕೇಳ್ತಾ ಇದ್ರು. ಆಲ್ ಆಫ್ ಸಡನ್ ಒಂದು ದಿವಸ ಹೀಗೆ ಒಂದು ನ್ಯೂಸ್ ಬರುವಾಗ ಖಂಡಿತ ತುಂಬ ಜನರ ಮನಸ್ಸಿಗೆ ನೋವಾಗಿದೆ. ಇದು ಸಾಧ್ಯವೇ ಇಲ್ಲ ಅನ್ನುವಂತಹ ವಿಷಯ ಕೂಡ ಎಲ್ಲರೂ ಅಂದ್ಕೊಂಡಿರ್ಬೋದು. ಅವರು ಮತ್ತು ನಾವು ಯಾವುದೇ ಕಾಂಪಿಟಿಷನ್ ಹೋಗಿದ್ರು, ನಾನು ಅವರಿಗೆ ಕಾಲ್ ಮಾಡಿ ಹೇಳ್ತಿದ್ದೆ, ಅಕ್ಕ ಬರ್ತೀರಾ, ಬಂದಿದ್ರು. ಮತ್ತು ನನಗೆ ಕೂಡ ನೀವು ಇಲ್ಲಿ ಹೀಗೆ ಉಂಟು ಬರ್ತೀರಾ, ನಾನು ಹೋಗ್ತಾ ಇದ್ದೆ. ಈವನ್ ನಾನು ನನ್ನ ತಾಯಿ ಮನೇಲಿ ಉಡುಪಿಯಲ್ಲಿ ಒಂದು ಫಂಕ್ಷನ್ ಇತ್ತು, ಅವ್ರು ನನ್ನನ್ನು ತುಂಬ ಸಲ ಮನೆಗೆ ಕರೆದ್ರು, ಚಂದ್ರಿಕಾ ಒಂದು ಸಲ ಬನ್ನಿ ನಾವು. ನನಗೆ ಈಗ ಎಂಥ ಮೂರ್ಖಳು ಅಂತ ನನಗೆ ಈಗ ಬೇಸರ ಆಗ್ತದೆ. ಪಾಪ ಅವ್ರು ಅಷ್ಟು ಸಲ ಕರೆದಾಗ ನಾನು ಒಂದು ಸಲ ಅವರ ಮನೆಗೆ ಹೋಗಲಿಲ್ಲ ಅಂತ. ಆದರೆ ಅವರು ನನ್ನನ್ನು ಹುಡ್ಕೊಂಡು ಬಂದರು, ಮಣಿಪಾಲಕ್ಕೆ ಬಂದು ನನ್ನ ಹತ್ರ ಮಾತಾಡಿ ನಾವೆಲ್ಲ ಒಂದು ಫೋಟೋ, ಅದೇ ಲಾಸ್ಟ್. ಆಮೇಲೆ ನನಗೆ ಚಹಾ ಕುಡಿದು ಬೆಳಗ್ಗೆ ಕೂತ್ಕೊಳ್ಳುವಾಗ ಒಂದು ಕಾಲ್ ಬಂತು ಉಡುಪಿಯಿಂದ, ಹೀಗಿದೆ ಆಗಿದೆ ಅಂತ. ನಾನು ಆ ತಕ್ಷಣ ಹೇಗೆ ಹೋಗಿದ್ದೇನೆ, ಹುಚ್ಚಿ ಥರ ಹೋಗಿದ್ದೆ ನಾನು. ಬಸ್ ರಿಯಾಕ್ಷನ್ ಆ ಟೈಮಲ್ಲಿ ಏನು ರಿಯಾಕ್ಷನ್ ಕೊಡಬೇಕು ಅಂತ ಕೂಡ ಗೊತ್ತಾಗೋದಿಲ್ಲ. ಅದಕ್ಕೆ ಅವರ ಆತ್ಮಕ್ಕೆ ಯಾವತ್ತಿಗೂ ಶಾಂತಿ ಸಿಗಲೇಬೇಕು. ಈ ಒಂದು ಟೈಮಲ್ಲಿ ನೀವು ಅವರನ್ನು ನೆನಪು ಮಾಡಿಕೊಂಡ್ರಿ, ಸೊ ನಿಮ್ಮ ಬಾಂಡಿಗನ್ನು ಕೂಡ ಹಂಚ್ಕೊಂಡ್ರಿ. ಓಕೆ ಮ್ಯಾಮ್, ಇದು ಆಗಿದೆ. ಈಗ ಸ್ವಲ್ಪ ಇದು ಕರಿಬೇವು ಸ್ವಲ್ಪ ಹಾಕೊಳ್ಳಿ. ಸೊ ಅದಕ್ಕೇ ಕರಿಬೇವು ಸ್ವಲ್ಪ ಹಾಕ್ತಾ ಇದ್ದೀನಿ. ಇದು ಸಾಂಬಾರಿಗೆ ಕೊಡುವಂಥದ್ದು ಅಥವಾ ಎರಡಕ್ಕೂ ಕೂಡ ಹಾಕ್ತೀರಾ? ಈಗ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ. ಹೌದು ಹೌದು, ಬ್ರೌನ್ ಕಲರ್ಗೆ ಬರ್ತಾ ಇದೆ. ಸಾಕಿಲ್ಲ, ಇದಾಯಿತು. ಇದಕ್ಕೆ ಆಫ್ ಮಾಡಿ. ಇವಾಗ ನೆನೆದು ಇದೆರಡಕ್ಕೆ ಹಾಕಿಬಿಡೋಣ. ಮತ್ತೆ ಉಳಿದದಕ್ಕೆ ಹಾಕ್ತದೆ. ಇದೊಂದು ಒಗ್ಗರಣೆ ಒಳ್ಳೆ ಫ್ಲೇವರ್ ಕೊಡ್ತದೆ ಅಂತ. ನಾನು ಇಷ್ಟವರೆಗೆ ನೋಡಿಲ್ಲ ಆ್ಯಕ್ಚುಲಿ ಚಿಕನಲ್ಲಿ ಒಗ್ಗರಣೆ, ಇದೊಂದು ಬೇರೆ ರೀತಿಯ ಒಗ್ಗರಣೆ. ಕೊನೆಯದಾಗಿ ನಮ್ಮದು ಕೊತ್ತಂಬರಿ ಸೊಪ್ಪು. ಓಕೆ, ಇದು ಆಪ್ಷನಲ್ಲ ಹಾಕಲೇಬೇಕು. ನಿಮಗೆ ಕೆಲವರಿಗೆ ಫ್ಲೇವರ್ ಇಷ್ಟ ಇರೋದಿಲ್ಲ ಕೊತ್ತಂಬರಿ ಸೊಪ್ಪು, ಸ್ಕಿಪ್ ಮಾಡ್ಕೊಳ್ಬೋದು. ಓಕೆ, ಇದೀಗ ಎರಡೂ ಕೂಡ ರೆಡಿ ಆಗಿದೆ. ಹೌದು, ಚಿಕನ್ ಸುಕ್ಕ ಆಮೇಲೆ ಚಿಕನ್ ಸಾರು, ರುಚಿಕರವಾದ ಮಂಗಳೂರು ಉಡುಪಿಯ ರೊಟ್ಟಿ ಸಾರು ಮತ್ತು ಚಿಕನ್ ಸುಕ್ಕ. ಸೊ ವೀಕ್ಷಕರೇ, ನೀವೇ ನೋಡ್ತಾ ಇರ್ಬೋದು, ನಾನು ಟೇಸ್ಟ್ ಮಾಡೋಕ್ಕಿಂತ ನಿಮಗೆ ಜಾಸ್ತಿ ಅನಿಸ್ತಾ ಇರ್ಬೋದು ನಾವು ಕೂಡ ಮನೆಯಲ್ಲಿ ಮಾಡಬೇಕು ಅಂತ ಹೇಳಿ. ಓಕೆ ವೀಕ್ಷಕರೇ, ನನ್ನ ಕೈಯಲ್ಲಂತೂ ಈಗ ಚಿಕನ್ ಸಾಂಬಾರ್ ಹಾಗೂ ಚಿಕನ್ ಸುಕ್ಕ ರೆಡಿಯಾಗಿದೆ. ನಾನಂತೂ ಟೇಸ್ಟ್ ಮಾಡಲಿಕ್ಕೆ ಅಂತೂ ತುದಿಗಾಲಲ್ಲಿ ಕಾಯ್ತಾ ಇದ್ದೇನೆ.
ಸೊ ನಾನು ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ಇದನ್ನು ಹೇಗೆ ಮಾಡಿದ್ರು ಅಂತ ಹೇಳಿ ಒಂದು ರೀಕ್ಯಾಪ್ ಅನ್ನು ನೋಡ್ಕೊಂಡು ಬರೋಣ. ಕೋಳಿ ಸಾಂಬಾರ್ ಹಾಗೂ ಕೋಳಿ ಸುಕ್ಕ ಮಾಡಲು ಬೇಕಾಗುವ ಸಾಮಗ್ರಿಗಳು: ಎಣ್ಣೆ 4 ರಿಂದ 5 ಚಮಚ, ಕೆಂಪು ಬ್ಯಾಡಗಿ ಮೆಣಸು 20 ರಿಂದ 25, ಮೆಂತೆ 1 ಚಮಚ, ಕಾಳು ಮೆಣಸು ಸ್ವಲ್ಪ ಪ್ರಮಾಣದಲ್ಲಿ, ದೊಡ್ಡ ಏಲಕ್ಕಿ 1, ಸಣ್ಣ ಏಲಕ್ಕಿ 1, ಚಕ್ಕೆ 1 ತುಂಡು, ಮುಗ್ಗು 1, ಲವಂಗ 3, ಕರಿಬೇವು ಸೊಪ್ಪು ಸ್ವಲ್ಪ, ಬೆಳ್ಳುಳ್ಳಿ 10 ಎಸಳು, ಜೀರಿಗೆ 1 ಚಮಚ, ಕೊತ್ತಂಬರಿ 3 ಚಮಚ, ತೆಂಗಿನ ತುರಿ 1 ಕಪ್, ತೆಂಗಿನ ಹಾಲು, ಉಪ್ಪು ರುಚಿಗೆ ತಕ್ಕಷ್ಟು, ಕೋಳಿ 1 ಕೆಜಿ. ಕೋಳಿ ಸಾಂಬಾರ್ ಹಾಗೂ ಕೋಳಿ ಸುಕ್ಕ ಮಾಡುವ ವಿಧಾನ: ಮೊದಲು ಒಂದು ಬಾಣಲಿಗೆ 20 ರಿಂದ 25 ಕೆಂಪು ಬ್ಯಾಡಗಿ ಮೆಣಸು, 2 ಚಮಚ ತೆಂಗಿನ ಎಣ್ಣೆಯನ್ನು ಹಾಕಿ ಮೆಣಸನ್ನ ಚೆನ್ನಾಗಿ ಹುರಿದುಕೊಳ್ಳಿ. ಆ ಬಳಿಕ 1 ಚಮಚ ಮೆಂತೆ, ಕಾಳು ಮೆಣಸು, ದೊಡ್ಡ ಏಲಕ್ಕಿ, ಸಣ್ಣ ಏಲಕ್ಕಿ, ಚಕ್ಕೆ, 1 ಮೊಗ್ಗು, 3 ಲವಂಗ, ಕರಿಬೇವು ಸೊಪ್ಪು, 10 ಎಸಳು ಬೆಳ್ಳುಳ್ಳಿ, 1 ಚಮಚ ಜೀರಿಗೆ, 3 ಚಮಚ ಕೊತ್ತಂಬರಿ ಹಾಕಿ ಸರಿಯಾಗಿ ಹುರಿದುಕೊಳ್ಳಿ. ತದನಂತರ ಹುರಿದ ಸಾಮಗ್ರಿಗಳನ್ನ ಇನ್ನೊಂದು ಪಾತ್ರೆಗೆ ಹಾಕಿ ಪಕ್ಕಕ್ಕಿಟ್ಟು ಅದೇ ಬಾಣಲಿಗೆ ಅರ್ಧ ಕಪ್ ತೆಂಗಿನ ತುರಿಯನ್ನ ಹಾಕಿ ಹುರಿದುಕೊಂಡು ಪಕ್ಕಕ್ಕಿಡಿ. ಆ ಬಳಿಕ ಒಂದು ಮಿಕ್ಸಿ ಜಾರಿಗೆ ಹುರಿದಿಟ್ಟ ಸಾಮಗ್ರಿಗಳನ್ನ ಹಾಕಿ ಸ್ವಲ್ಪ ಪ್ರಮಾಣದಲ್ಲಿ ಹುಳಿ, ಅರ್ಧ ಈರುಳ್ಳಿ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಅದೇ ವೇಳೆ ತೆಂಗಿನ ತುರಿಯನ್ನ ರುಬ್ಬಿ ತೆಂಗಿನ ಹಾಲನ್ನ ತೆಗೆದುಕೊಳ್ಳಿ. ರುಬ್ಬಿದ ಮಸಾಲವನ್ನ ಅದಾಗಲೇ ತೆಗೆದಿಟ್ಟ ಹುರಿದ ತೆಂಗಿನ ತುರಿಯ ಬಾಣಲಿಗೆ 4 ರಿಂದ 5 ಚಮಚ ಮಸಾಲೆಯನ್ನ ಸುಕ್ಕ ಮಾಡಲೆಂದು ತೆಗೆದು ಇಟ್ಟುಕೊಂಡು ಉಪ್ಪನ್ನ ಸೇರಿಸಿ ಪಕ್ಕಕ್ಕಿಡಿ. ಉಳಿದ ಮಸಾಲೆಯನ್ನ ಚಿಕನ್ ಸಾಂಬಾರ್ ಮಾಡಲು ಬಳಸಿಕೊಳ್ಳಿ. ನಂತರ ಒಂದು ಮಣ್ಣಿನ ಪಾತ್ರೆಯನ್ನ ತೆಗೆದುಕೊಂಡು ಸ್ವಚ್ಛಗೊಳಿಸಿದ ಕೋಳಿ, ಸಾಂಬಾರಿಗೆಂದು ಇಟ್ಟಿದ್ದ ಮಸಾಲವನ್ನ ಸೇರಿಸಿ ಅದಕ್ಕೆ ಸಣ್ಣ ತುಂಡು ಈರುಳ್ಳಿ, 1 ಟೊಮ್ಯಾಟೊ, 2.5 ಚಮಚ ಉಪ್ಪನ್ನ ಹಾಕಿ ಕೈಯಾಡಿಸಿ. ನಂತರ ಸ್ವಲ್ಪ ಪ್ರಮಾಣದಲ್ಲಿ ಅರಿಶಿನ ಹುಡಿ ಹಾಕಿ 15 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಲು ಬಿಡಿ. ಕೋಳಿ ಬೆಂದ ಬಳಿಕ ಒಂದಿಷ್ಟು ಕೋಳಿ ತುಂಡುಗಳನ್ನ ಸುಕ್ಕ ಮಾಡಲೆಂದು ತೆಗೆದಿಟ್ಟ ಬಾಣಲೆಗೆ ಹಾಕಿ ಚೆನ್ನಾಗಿ ಕೈಯಾಡಿಸಿ ಸ್ವಲ್ಪ ಹೊತ್ತುಗಳ ಕಾಲ ಬೇಯಲು ಬಿಟ್ರೆ ಕೋಳಿ ಸುಕ್ಕ ತಯಾರಾಗುತ್ತೆ. ಇನ್ನು ಅದಾಗಲೇ ತೆಗೆದಿಟ್ಟಿದ್ದ ತೆಂಗಿನ ಹಾಲನ್ನ ಕೋಳಿ ಸಾಂಬಾರಿಗೆ ಸೇರಿಸಿ ಬೇಯಲು ಬಿಡಿ. ಒಗ್ಗರಣೆಗಾಗಿ ಒಂದು ಬಾಣಲಿಗೆ ಎಣ್ಣೆಯನ್ನ ಹಾಕಿಕೊಳ್ಳಿ. ಎಣ್ಣೆ ಬಿಸಿಯಾದ ಬಳಿಕ ಸಣ್ಣದಾಗಿ ಕತ್ತರಿಸಿದ ಈರುಳ್ಳಿ ಸೇರಿಸಿ ಚೆನ್ನಾಗಿ ಹುರಿದುಕೊಳ್ಳಿ. ಈರುಳ್ಳಿ ಸರಿಯಾಗಿ ಹುರಿದ ಬಳಿಕ ಕರಿಬೇವು ಸೊಪ್ಪು ಹಾಕಿ ಹುರಿದುಕೊಂಡು 2 ಪದಾರ್ಥಗಳಿಗೆ ಒಗ್ಗರಣೆಯನ್ನ ಸೇರಿಸಿದರೆ ಬಿಸಿ ಬಿಸಿಯಾದ ಕೋಳಿ ಸಾಂಬಾರ್ ಹಾಗೂ ಕೋಳಿ ಸುಕ್ಕ ಸವಿಯಲು ಸಿದ್ಧ. ಎಸ್ ವೀಕ್ಷಕರೇ, ನಾನಂತೂ ಟೇಸ್ಟ್ ಮಾಡಲಿಕ್ಕೆ ಕಾಯ್ತಾ ಇದ್ದೇನೆ. ಮೊದಲದಾಗಿ ಟೇಸ್ಟ್ ಮಾಡುವ. ಆ್ಯಂಡ್ ಚಿಕನ್ ಸಾಂಬಾರ್ ಜೊತೆ ರೊಟ್ಟಿ, ನಮ್ಮ ತುಳುನಾಡಿನ ಫೇಮಸ್ ರೆಸಿಪಿ ಅಂತ ಹೇಳ್ಬೋದು. ಈ ಕೋರಿ ರೊಟ್ಟಿ ಜೊತೆ ಕೋರಿ ಸಾಂಬಾರ್. ಸೊ ಹೇಗಾಗಿದೆ ಅಂತ ನೋಡ್ಕೊಂಡು ಬರುವ. ತುಂಬ ಚೆನ್ನಾಗಾಗಿದೆ. ಆ್ಯಂಡ್ ಚಿಕನ್ ತುಂಬಾ ಚೆನ್ನಾಗಾಗಿದೆ. ಚಿಕನ್ ಫ್ಲೇವರ್, ಚಿಕನ್ ಜಾಸ್ತಿನೂ ಬೇಯಲಿಲ್ಲ, ಕಡಿಮೆನೂ ಬೇಯಲಿಲ್ಲ. ತುಂಬ ಅಂದರೆ ಎಷ್ಟು ಬೇಕೋ ಅಷ್ಟು ಬೆಂದು. ಆ್ಯಂಡ್ ಅದರ ಗ್ರೇವಿ ಅಂತೂ ಅಲ್ಟಿಮೇಟ್ ಆಗಿದೆ ಮ್ಯಾಮ್. ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ. ನೀವೇನು ರೆಸಿಪಿ ಮಾಡಿಕೊಟ್ಟಿದ್ರೆ ನನಗಂತೂ ಪದೇ ಪದೇ ಇಲ್ಲಿಗೆ ಬರುವ ಅಂತ ಆಗ್ತಾ ಇದೆ ನನಗಂತೂ. ಸೊ 3 ರೆಸಿಪಿಗಳು ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಇದೊಂದು ರೆಸಿಪಿ ಕಾಯ್ತಾ ಇದೆ ನನಗೋಸ್ಕರ. ಓಕೆ, ಚಿಕನ್ ಸುಕ್ಕ. ಸೊ ತುಂಬಾ ಚೆನ್ನಾಗಾಗಿದೆ ಮ್ಯಾಮ್. ಆ್ಯಕ್ಚುಲಿ ಹೇಳಬೇಕಿದ್ರೆ 2 ಕೂಡ ಒಂದೇ ಗ್ರೇವಿ, ಆದರೆ ಗೊತ್ತೇ ಆಗೋದಿಲ್ಲ ಇದು 2 ಕೂಡ ಒಂದೇ ಗ್ರೇವಿ ಅಂತ ಹೇಳಿ ಸ್ವಲ್ಪನೂ ಗೊತ್ತಾಗೋದಿಲ್ಲ. ಯಾಕಂತ ಹೇಳಿದ್ರೆ ಅದಕ್ಕೆ ಕಾಯಿ ಹಾಲು ಹಾಕಿ ಅದರೊಂದು ಫ್ಲೇವರೇ ಚೇಂಜ್ ಆಗಿದೆ. ಆ್ಯಂಡ್ ಸುಕ್ಕ ಅಂತೂ ಅಲ್ಟಿಮೇಟ್ ಆಗಿದೆ. ತುಂಬ ಕೂಡ ತೆಂಗಿನ ತುರಿ ತುಂಬ ಹಾಕಿದೆ.
ಆ್ಯಂಡ್ ಅದರ ಫ್ಲೇವರ್ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ವೀಕ್ಷಕರನ್ನು, ತುಂಬ ಅಂದರೆ ತುಂಬ ನೀವು ಕೂಡ ಇಷ್ಟಪಡ್ತೀರಾ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ನೀವು ಕೂಡ ಮನೆಯಲ್ಲಿ ಈ ಥರ ಟ್ರೈ ಮಾಡಿದರೆ ನಿಮಗೂ ಕೂಡ ಇಷ್ಟ ಆಗುತ್ತೆ. ಪದೇ ಪದೇ ಈ ಒಂದು ರೆಸಿಪಿಯನ್ನು ಮಾಡ್ತಾನೆ ಇರ್ತೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಚಿಕನ್ ಸಾಂಬಾರು ಹಾಗೆ ಚಿಕನ್ ಸುಕ್ಕ ಒಂದೊಳ್ಳೆ ಡಿಫ್ರೆಂಟ್ ಕಾಂಬಿನೇಷನ್. ಎರಡು ಕೂಡ ಒಂದೇ ಫ್ಲೇವರ್ ಆದರೂ ಗೊತ್ತೇ ಆಗೋದಿಲ್ಲ ಯಾವುದೇ ರೀತಿಯಾಗಿ ಒಂದೇ ನೀವು ಸಾಂಬಾರನ್ನು ಮಾಡಿಕೊಟ್ಟಿದ್ದೀರ ಅಂದರೆ, ಒಂದೇ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಮಾಡಿಕೊಟ್ಟಿದ್ದೀರ ಅಂತ ಹೇಳಿ ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ. ಅದ್ಭುತವಾದ ರೆಸಿಪಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅಭಿಮತ ವಾಹಿನಿ ಕಡೆಯಿಂದ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವೀಕ್ಷಕರೇ, ನೀವು ಕೂಡ ಮನೆಯಲ್ಲಿ ಒಂದು ರೆಸಿಪಿಯನ್ನು ಮಾಡಿ ನೀವು ಕೂಡ ಖಂಡಿತ ಇಷ್ಟಪಡ್ತೀರಾ. ಸೊ ನಮಗೋಸ್ಕರ ಚಂದ್ರಿಕಾ ಮ್ಯಾಮ್ ಅವರು ಇಷ್ಟೊಂದು ಒಳ್ಳೆ ರೆಸಿಪಿಯನ್ನು ನಮಗೆ ಹಾಗೂ ನಿಮಗೆ ತೋರಿಸಿಕೊಟ್ಟಿದ್ದಾರೆ. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ. ಇದು ಜನಮನದ ನಾಡಿ ಮಿಡಿತ. ನಮಸ್ಕಾರ.